ನಮಸ್ಕಾರ ಸ್ನೇಹಿತರೆ ಐ ಬಿ ಸೆಕ್ಯೂರಿಟಿ ಅಸಿಸ್ಟೆಂಟ್ ಏನು ಎಕ್ಸಾಮ್ಸ್ಗಳಿಗೆ ವಿಡಿಯೋಸ್ ರನ್ನಿಂಗ್ ಮಾಡ್ತಾ ಇದೀವಿ. ಜನರಲ್ ಅವೇರ್ನೆಸ್ ತಗೊಂಡಿದ್ದೀನಿ. ಪ್ರೀವಿಯಸ್ ಇಯರ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ ಪ್ಯಾಟರ್ನ್ ಅನಲೈಸ್ ಮಾಡೋಣ. ಹೆಂಗ್ ಬರುತ್ತೆ ಕ್ವಶನ್ಸ್, ಏನು ಓದಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ನೋಡಿ, ಇತ್ತೀಚೆಗೆ ನಾವು ಈ ಒಂದು ವಿಡಿಯೋ ಸರಣಿಯಲ್ಲಿ ನ್ಯೂಮರಿಕಲ್, ಲಾಜಿಕಲ್, ಅನಾಲಿಟಿಕಲ್ ಎಬಿಲಿಟಿ, ರೀಸನಿಂಗು ಕೂಡ ಮಾಡಿದೀವಿ. ನೋಡಿಲ್ಲ ಅಂದ್ರೆ ನೋಡಿ ಸ್ನೇಹಿತರೆ, ಲಿಂಕ್ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇನೆ. ಓಕೆ, ಲಿಂಕ್ ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ನೋಡಿ, ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಇದರಲ್ಲಿ ಎಲ್ಲ ಸೆಕ್ಷನ್ಸ್ ಕೂಡ ಕವರ್ ಮಾಡೋಣ, ಮತ್ತೆ ಪ್ಯಾಟರ್ನ್ಸ್ ನ ಅನಲೈಸ್ ಮಾಡ್ತಾ ಹೋಗೋಣ. ಅಂಡ್ ಇಲ್ಲಿ ನಿಮ್ಗೆ ಗೊತ್ತಿರುತ್ತೆ, ನಾನು ಆಲ್ರೆಡಿ ನೋಟಿಫಿಕೇಶನ್ ಒಂದು ವಿಡಿಯೋ ಮಾಡಿದಾಗಲೇ ಹೇಳಿದ್ವಿ, ಇದು 10th ಬೇಸಿಸ್ ಮೇಲೆ ಇರೋದು. ಮತ್ತೆ ಇಂಗ್ಲಿಷ್ ಅಥವಾ ಹಿಂದಿಲಿ ಕ್ವಶನ್ಸ್ ಇರುತ್ತೆ, ನೀವು ಕಂಪ್ಯೂಟರ್ ಅಲ್ಲಿ ಟಿಕ್ ಮಾಡ್ಬೇಕಷ್ಟೇ ಅಂತ. ಇಲ್ಲಿ ನೋಡಿ ಕ್ವಶನ್ ನೋಡಿ, ಆಸ್ ಆಫ್ ಅಕ್ಟೋಬರ್ 2022 ಹೂ ಇಸ್ ದ ಮಿನಿಸ್ಟರ್ ಆಫ್ ಟೆಕ್ಸ್ಟೈಲ್ ಅಂತ. ನೋಡಿ, ಅಂದ್ರೆ ನಿಮ್ಗೆ ಈ ಯಾರು ಮಿನಿಸ್ಟ್ರಿಗಳು, ಕೇಂದ್ರ ಸಚಿವರುಗಳ ಅದ್ರ ಮೇಲೆ ಕೂಡ ಕೇಳ್ತಾರೆ. ಇಲ್ಲಿ ಟೆಕ್ಸ್ಟೈಲ್, ಓಕೆ, ಜವಳಿ ಸಚಿವ ಯಾರು ಅಂತ ಕೇಳಿರ್ತಕ್ಕಂಥದ್ದು. ಇದು 2022 ಬೇಕಾಗಿಲ್ಲ, ಇದಾದ್ಮೇಲೆ ಈಗ ಹೊಸ ಗೌರ್ಮೆಂಟ್ ಬಂದಿದೆ, ನಿಮ್ಗೆ ಗೊತ್ತೇ ಇದೆ. ಸೊ ಆಸ್ ಪರ್ ಟುಡೇ, ಅಂದ್ರೆ ಈಗ ಏನು 2025 ಲಾಸ್ಟ್ ಇಯರ್ ಏನೋ ಸೆಂಟ್ರಲ್ ಗೌರ್ಮೆಂಟ್ ಬಂತು, ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಬಂತು, ಅದ್ರ ಪ್ರಕಾರ 2025ರಲ್ಲಿ ಈ ಒಂದು ಟೆಕ್ಸ್ಟೈಲ್ ಮಿನಿಸ್ಟ್ರಿ ಯಾರು ಅನ್ನೋದು ಹೇಳ್ಬೇಕಾಗುತ್ತೆ. ಯಾರು ಹೇಳ್ತೀರಾ? ನಾನು ಲಿಸ್ಟೇ ಕೊಡ್ತೇನೆ ಇಲ್ಲಿ, ಅದು ಕೂಡ ವೆರಿ ಇಂಪಾರ್ಟೆಂಟ್. ಟೆಕ್ಸ್ಟೈಲ್ ಮಿನಿಸ್ಟ್ರಿ ಯಾರು? ಗಿರಿಜಾ ಇಲ್ಲಿ ಕಂಪ್ಲೀಟ್ ಇಲ್ಲಿ ನೋಡೋಣ. ಗಿರಿಜಾ ಸಿಂಗ್. ಇಲ್ಲಿ ನೋಡಿ, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಆಸ್ ಪರ್ ಟುಡೇ 2025. ಅದು ಹಳೆ ಕ್ವಶನ್ ಹಳೇದಿರ್ಲಿ, ಆಪ್ಷನ್ಸ್ ಬೇಡ ಇದ್ರಲ್ಲಿ ನಾವು ನೋಡೋದು. ಈಗ 2025 ಪ್ರಕಾರ ನೋಡೋದಾದ್ರೆ ಇಲ್ಲಿ ನೋಡಿ, ಮಿನಿಸ್ಟರ್ ಸಚಿವಾಲಯ ಸಚಿವರು ಅಂತ ತಗೊಂಡಾಗ ಇಲ್ಲಿ ಪ್ರಮುಖವಾಗಿ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಒಂದಷ್ಟು ಮಿನಿಸ್ಟ್ರಿಗಳನ್ನ ಇಟ್ಕೊಂಡಿರ್ತಾರೆ. ಅವರು ಕೂಡ ನೋಡಿ, ಅಟಾಮಿಕ್ ಎನರ್ಜಿ ಡಿಪಾರ್ಟ್ಮೆಂಟು, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸು, ಪರ್ಸನಲ್ ಪಬ್ಲಿಕ್ ಗ್ರೀವಿಯನ್ಸು, ಇದನ್ನ ಪ್ರೈಮ್ ಮಿನಿಸ್ಟರ್ ಇಟ್ಕೊಂಡಿದ್ದಾರೆ. ಇದು ಬಿಟ್ಟು ಬೇರೆ ಈಗ ಡಿಫೆನ್ಸ್ ರಾಜನಾಥ್ ಸಿಂಗ್ ಇದ್ದಾರೆ, ಓಕೆ, ಹೋಮ್ ಅಫೇರ್ಸ್ ಅಂದ್ರೆ ಹೋಮ್ ಮಿನಿಸ್ಟ್ರಿ ಬಂದು ಅಮಿತ್ ಶಾ ಇದ್ದಾರೆ, ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಗಡ್ಕರಿ ಅವರು ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ, ಓಕೆ, ರೂರಲ್ ಡೆವಲಪ್ಮೆಂಟ್ಸ್ ಶಿವರಾಜ್ ಸಿಂಗ್ ಚೌಹಾಣ್ ಇದ್ದಾರೆ. ನಮ್ಮ ರಾಜ್ಯದ HD ಕುಮಾರಸ್ವಾಮಿ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರಿ ಮತ್ತೆ ಸ್ಟೀಲ್ಸ್, ಭಾರಿ ಸಚಿವ ಏನೋ ಕೈಗಾರಿಕಾ ಮತ್ತು ಉಕ್ಕಿನ ಸಚಿವಾಲಯ ಅವ್ರು ನೋಡ್ಕೋತಾರೆ. ಇನ್ನು ನಮ್ಮ ಕರ್ನಾಟಕದ ಪ್ರಹ್ಲಾದ್ ಜೋಶಿ ಅವರು ಇವರು ನೋಡಿ, ಇವರೆಲ್ಲ ಇದೆಲ್ಲ ಕ್ಯಾಬಿನೆಟ್ ಮಿನಿಸ್ಟರ್. ಇಲ್ಲಿ ನಿಮಗೆ ನೋಡೋದಾದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಒಂದ್ ಕಡೆ, ಇನ್ನೊಂದ್ ಕಡೆ ಸ್ಟೇಟ್ ಮಿನಿಸ್ಟರ್ ಬರ್ತಾರೆ. ಸ್ಟೇಟ್ ಮಿನಿಸ್ಟರ್ಸ್ ಅಂತ ಕೂಡ ಇದೆ, ರಾಜ್ಯ ಸಚಿವರು ಅಂತ. ಅದರಲ್ಲಿ ಇಂಡಿಪೆಂಡೆಂಟ್ ಚಾರ್ಜಸ್ ಕೂಡ ಇರುತ್ತೆ, ಇಂಡಿಪೆಂಡೆಂಟ್ ಮತ್ತೆ ಇನ್ನೊಂದು ನಾರ್ಮಲ್. ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ಲ. ಎಕ್ಸಾಮ್ಗೆ ಕೇಳೋದು ಏನ್ ಕೇಳ್ಬೋದು ನಿಮ್ಗೆ, ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಗಳ ಒಂದು ಸಚಿವರು ಯಾವ ಒಂದು ಮಿನಿಸ್ಟ್ರಿಗೆ ಯಾರು ಸಚಿವರಾಗಿದ್ದಾರೆ ಇಂಥದನ್ನ ಕೇಳ್ತಾನೆ. ಸೊ ಇಲ್ಲಿ ನಾನು ಕಂಪ್ಲೀಟ್ ಲಿಸ್ಟ್ ಕೊಟ್ಟಿದ್ದೀನಿ. ಕ್ಯಾಬಿನೆಟ್ ಮಿನಿಸ್ಟರ್ ತಿಳ್ಕೊಂಡ್ರೆ ಸಾಕು. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. ವಿದೇ 61st ಅಮೆಂಡ್ಮೆಂಟ್ ಅಂದ್ರೆ 61 ಅಮೆಂಡ್ಮೆಂಟ್ ನ ಒಂದು ಅನುಸಾರ ಅಂತ ವೈದೆ ಅಂತಂದ್ರೆ, ಓಕೆ. ಸೊ ಇದು ತಲೆ ಕೆಡ್ಸ್ಕೋಬೇಡಿ ಈ ಒಂದು ಪ್ರೊನೌನ್ಸಿಯೇಷನ್ ನ. 61st ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ವಿಚ್ ಆಫ್ ದ ಫಾಲೋಯಿಂಗ್ ಅಮೆಂಡ್ ವಾಟ್ ವಾಸ್ ಮೇಡ್. 61ನೇ ತಿದ್ದುಪಡಿ ಏನಿದೆ, ನಮ್ಮ ತಿದ್ದುಪಡಿ ಸಂವಿಧಾನದಲ್ಲಿ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಈ ತರ ಸಿಂಪಲ್ ಆಗಿ ಕೇಳ್ತಾನೆ. ತಿದ್ದುಪಡಿ ಬಗ್ಗೆ ತುಂಬಾ ಡೀಟೇಲ್ ಕೇಳಲ್ಲ. ಇತ್ತೀಚೆಗೆ ಆಗಿರ್ತಕ್ಕಂಥ 106 ತಿದ್ದುಪಡಿಗಳು ಗೊತ್ತಿರಬೇಕು. 107 ಬಿಲ್ ಆಗಿದೆ, ಇನ್ನು ಅದು ಕಾಯ್ದೆ ಆಗಿಲ್ಲ. 106 ತಿದ್ದುಪಡಿ ಕಾಯ್ದೆಗಳು. ಬಿಲ್ ಇಸ್ ಡಿಫ್ರೆಂಟ್, ಕಾಯ್ದೆ ಇಸ್ ಡಿಫ್ರೆಂಟ್. ಇಲ್ಲಿ ಆಕ್ಟ್ ಬಗ್ಗೆ ಕೇಳ್ತಾ ಇರ್ತಾರೆ. 61ನೇ ಅಮೆಂಡ್ಮೆಂಟ್ ಕಾಯ್ದೆ ಏನಿದೆ ಅದು ಯಾವುದು ಅಂತ. ಇಲ್ಲಿ ನಾನು ಎಲ್ಲ ಆಪ್ಷನ್ ಓದಕ್ ಹೋಗಲ್ಲ, ರೈಟ್ ಆಪ್ಷನ್ಸ್ ಹೇಳ್ತೀನಿ ಸ್ನೇಹಿತರೆ. ದ ವೋಟಿಂಗ್ ಏಜ್ ವಾಸ್ ರೆಡ್ಯೂಸ್, ಅಂದ್ರೆ ವೋಟ್ ಮಾಡ್ತಕ್ಕಂತ ಒಂದು ವಯಸ್ಸು 21ರಿಂದ 18 ಕೇಳಿಸಿದ್ರು, ಅದು 61ನೇ ತಿದ್ದುಪಡಿ. ಇತ್ತೀಚೆಗೆ 105, 104, 106 ಗೊತ್ತಿರಬೇಕು. 105 2021 ಕಾಯ್ದೆ, ಸಂವಿಧಾನ ತಿದ್ದುಪಡಿ ಕಾಯ್ದೆ ಏನು, ಬ್ಯಾಕ್ವರ್ಡ್ ಸೋಶಿಯೋ ಎಕನಾಮಿಕಲಿ ಎಜುಕೇಶನ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಗುರುತು ಮಾಡಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರನ ಪುನಃ ಮರುಸ್ಥಾಪಿಸ್ತಕ್ಕಂಥದ್ದು. ಮೊದಲು ಅದನ್ನ ತಗೊಂಡ್ಬಿಟ್ಟಿರ್ತಾರೆ ಕೇಂದ್ರ ಸರ್ಕಾರ, ಈಗ ಪುನಃ ಮರುಸ್ಥಾಪನೆ ಮಾಡ್ತಾರೆ. ಇದು 106ನೇ ತಿದ್ದುಪಡಿ 2023 ಬಂದಿರತಕ್ಕಂಥದ್ದು. ವುಮೆನ್ಸ್ ರಿಸರ್ವೇಶನ್ ಬಿಲ್, ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ. ಅಂದ್ರೆ ನಮ್ಮ ಲೆಜಿಸ್ಲೇಷನ್ ಅಲ್ಲಿ ವುಮೆನ್ಸ್ಗೆ 1/3 ಆಫ್ ದ ಪೋಸ್ಟ್ ರಿಸರ್ವ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಏನೋ ಆಫ್ಟರ್ ಸೆನ್ಸಸ್ ಆದ್ಮೇಲೆ, ಆಮೇಲೆ ಆಫ್ಟರ್ ಒಂದು ಸೆನ್ಸಸ್ ಆದಿ ಎಲೆಕ್ಷನ್ಸ್ ಆದ್ಮೇಲೆ ಬರ್ತಕ್ಕಂಥದ್ದು, ಇಂಪ್ಲಿಮೆಂಟ್ ಮಾಡ್ತಕ್ಕಂಥ 15 ವರ್ಷಕ್ಕೋಸ್ಕರ ಅಂತೇಳಿ ಮಾಡಿರ್ತಕ್ಕಂಥ ಬಿಲ್ಲು. ಅಂದ್ರೆ ಸಂಸತ್ತು ಅಂದ್ರೆ MP ಮತ್ತೆ MLA ಎಲೆಕ್ಷನ್ಸು, ಮತ್ತೆ ಈ ಒಂದು ಡೆಲ್ಲಿ ಆಗಿರ್ಬೋದು, ಯೂನಿಯನ್ ಟೆರಿಟರಿಯಲ್ಲಿ ಇರ್ತಕ್ಕಂಥ ಪೋಸ್ಟ್ಗಳಿಗೆ, MLA ಪೋಸ್ಟ್ಗಳಿಗೆ ಒಂದು ರಿಸರ್ವೇಶನ್ ಇರ್ತಕ್ಕಂಥದ್ದು. ಈಗ SC ST ಹೆಂಗೆ ಆಲ್ರೆಡಿ ರಿಸರ್ವೇಶನ್ ಹಂಗೆ ಮಹಿಳೆಯರಿಗೂ ಇರ್ತಕ್ಕಂಥದ್ದು. ಸೊ ಅದು ಇತ್ತೀಚಿನ ಇದು.
ಇದು ಬಿಟ್ರೆ ಇನ್ನು ನಮ್ಮ ಪ್ರಮುಖ ತಿದ್ದುಪಡಿಗಳು 1ನೇ ತಿದ್ದುಪಡಿಯಲ್ಲಿ ಏನೇನಾಯ್ತು, 9ನೇ ಶೆಡ್ಯೂಲ್ ಸೇರಿಸಿದ್ವಿ, ಭೂ ಸುಧಾರಣಾ ಆಕ್ಟ್ ತಂದ್ವಿ, 7ನೇ ತಿದ್ದುಪಡಿಯಲ್ಲಿ ಏನಾಯ್ತು. ಈಗ ನಿಮ್ಗೆ ಇಲ್ಲಿ ನೋಡಿ ಕಂಪ್ಲೀಟ್ ಲಿಸ್ಟ್ ಕೊಟ್ಟು ನೋಡ್ಕೊಂಡ್ಬಿಟ್ಟಿದ್ವಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಪ್ರಮುಖವಾದದ್ದು ನಿಮಗೆ ಎಕ್ಸಾಮ್ಗೆ ಏನು ಒಂದೊಂದು ಲೈನಲ್ಲಿ ಕೇಳಿರೋದು ಇದು. ಸೊ ಅದಕ್ಕೆ ಒಂದೊಂದು ಲೈನಲ್ಲಿ ಇಂಪಾರ್ಟೆಂಟ್ ತಿದ್ದುಪಡಿಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. 42 ತುಂಬಾ ಇಂಪಾರ್ಟೆಂಟು, ಅದು ದೊಡ್ಡದಾಗಿರ್ತಕ್ಕಂಥ ತಿದ್ದುಪಡಿ 42 ಮತ್ತು 44. ಓಕೆ, ಅದು ತಿಳ್ಕೊಳ್ಳಿ. ಇಲ್ಲಿ ನೋಡಿ 61 ಅಲ್ವಾ ಇವಾಗ ಮಾತಾಡ್ತಿದ್ವಿ, ಮತದಾನ ವಯಸ್ಸನ್ನು 21ರಿಂದ 18 ಇಳಿಸಲಾಯಿತು. ಓಕೆ, ಇಲ್ಲಿ 190 ಇಂಪಾರ್ಟೆಂಟ್ ಎಲ್ಲಾ ತಿದ್ದುಪಡಿಗಳನ್ನು ಕೊಟ್ಟಿದ್ದೀನಿ ಲಿಸ್ಟ್ ನೋಡಿ. ಎಷ್ಟು ಅಪ್ ಟು ನಿಮಗೆ ಇಲ್ಲಿ ನೋಡಿ, ಇಲ್ಲಿಂದ ಬಂದ್ರೆ 104 ತಿದ್ದುಪಡಿ ತನಕ ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ 105 ಸ್ಟಾರ್ಟಿಂಗ್ಗೆ ತೋರಿಸ್ಬಿಟ್ಟಿದ್ದೀನಿ, 105 ಮತ್ತೆ 106. ಓಕೆ, ವೆರಿ ಇಂಪಾರ್ಟೆಂಟ್. ಇಷ್ಟು ಎಕ್ಸಾಮ್ಸ್ಗೆ ಈ ತಿದ್ದುಪಡಿಗಳು ಕಂಪ್ಲೀಟ್ ನೋಡಿ. ಈ ಕ್ವಶನ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಎಲ್ಲ ತಿದ್ದುಪಡಿಗಳನ್ನು ಇಲ್ಲೇ ಕೊಟ್ಬಿಟ್ಟಿದ್ದೇನೆ. ಸೊ ಥಿಯರಿ ಕ್ಲಾಸ್ ನಿಮಗೆ ಬೇಕಾಗಿಲ್ಲ ಆಕ್ಚುಲಿ, ಅಂದ್ರೆ ಈ ಕ್ವಶನ್ಸ್ ತಕ್ಕ ಥಿಯರಿ ಕ್ಲಾಸ್ ಇದೆ, ನೀವು ನೋಡ್ಬೋದು. ಬೇಕಾದ್ರೆ ಲಿಂಕ್ ಕೊಡ್ತೀನಿ ಒಂದೇ ವಿಡಿಯೋದಲ್ಲಿ. ಈ ಸಂವಿಧಾನ ಕನ್ನಡದಲ್ಲಿ ಇದೆ ಅಷ್ಟೇ. ಓಕೆ, ನೋಡ್ಕೊಳ್ಳೋದನ್ನ ಒಂದ್ಸಲ. ಫೈನ್ ಸರ್, ನೆಕ್ಸ್ಟ್ ಬಂದ್ಬಿಡ್ತೀನಿ ನೋಡಿ. ಇದೆಲ್ಲ ಸ್ಕ್ರೀನ್ ಶಾಟ್ ಬೇಕಂದ್ರೆ ತೆಗೆದಿಟ್ಕೊಳ್ಳಿ ಸ್ನೇಹಿತರೆ, ಅಥವಾ ನಮ್ಮ ವಿಡಿಯೋದಲ್ಲಿ ಕೂಡ ಸಿಗುತ್ತೆ, ಅಲ್ಲೂ ಕೂಡ ತಾವು ರೆಫರ್ ಮಾಡಬಹುದು. In October 2022, who was elected as a new chairman of Indian Bank Association, IBA ಅಂತ ಕರಿತೀವಿ ನೋಡಿ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಆಗಿರೋದ್ರಿಂದ 2022 ಕೇಳಿದ್ದಾರೆ. ಇದು ರೈಟ್ ಆನ್ಸರ್ ಬಂದು ಅತುಲ್ ಕುಮಾರ್ ಗೋಯಲ್. ಬಟ್ ಇವಾಗ ಇವರಿಲ್ಲ. ಈಗ ಅಟ್ ಪ್ರೆಸೆಂಟ್ IBA 2025 ಚೇರ್ಮನ್. ವಾಟ್ ಇಸ್ IBA? ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್. ಅಂದ್ರೆ ಇದೊಂದು ಅಸೋಸಿಯೇಷನ್ ಸ್ನೇಹಿತರೆ. ಇದೇನ್ ಮಾಡುತ್ತೆ, ಈಗ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಬ್ಯಾಂಕ್ಸ್ ಗಳಿದೆ. ಒಂದು ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಓಕೆ, ಕೆನರಾ ಬ್ಯಾಂಕ್ ಆಗಿರ್ಬೋದು. ಅಂದ್ರೆ ಚೇರ್ಮನ್ ಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ದಿಸ್ IBA ಮೇನ್ ಇಂಪಾರ್ಟೆಂಟ್ ರೋಲ್ ಇದೆ. ಓಕೆ, ಇಲ್ಲೊಂದು ಕಮಿಟಿ ತರ ಮಾಡ್ಕೊಂಡಿರ್ತಾರೆ. ಇದು ಬೇರೆ ಬೇರೆ ಶೆಡ್ಯೂಲ್ ಬ್ಯಾಂಕ್ಸ್ ಗಳಿಗೆ, ಬೇರೆ ಬೇರೆ ಬ್ಯಾಂಕ್ಸ್ ಗಳಿಗೆ, ನ್ಯಾಷನಲ್ ಬ್ಯಾಂಕ್ ಗಳಿಗೆ ಚೇರ್ಮನ್ ಆಯ್ಕೆ ಮಾಡಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಬಾಡಿ. ಸೊ ಇದರ ಅಧ್ಯಕ್ಷರು ಯಾರು ಇವಾಗ ಅಟ್ ಪ್ರೆಸೆಂಟ್ 2025? ಇದು ಹಳೆ ಕ್ವಶನ್ ಅಲ್ವಾ. ಅತುಲ್ ಕುಮಾರ್ ಗೋಯಲ್ ಅವಾಗಿದ್ರು, ಇವಾಗ ಚೇಂಜ್ ಆಗಿದ್ದಾರೆ 2025. ಯಾರು ಹೇಳ್ತೀರಾ? ಕಮೆಂಟ್ ಮಾಡ್ತೀರಾ ಫಟಾಫಟ್ ಅಂತ. ಎಸ್ ಎಸ್, ಶ್ರೀನಿವಾಸುಲು ಶೆಟ್ಟಿ. ಚಲ್ಲಾ ಶ್ರೀನಿವಾಸುಲು ಶೆಟ್ಟಿ ಇಸ್ ದ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಚೇರ್ಮನ್. ಮೊದಲು ಇವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೇರ್ಮನ್ ಕೂಡ ಆಗಿದ್ರು. ಓಕೆ, ಸೊ ಈ ತರ ಚೇರ್ಮನ್ ಬಗ್ಗೆ ಕೇಳ್ತಾರೆ, ಅಪ್ಡೇಟ್ ಆಗಿರಬೇಕು. ಒಂದು ನಿಮ್ಗೆ ಈ ಬ್ಯಾಂಕ್ ರಿಲೇಟೆಡ್ ಏನ್ ಮಾಡ್ತಾನೆ ಗೊತ್ತಾ, ಈ ಬ್ಯಾಂಕ್ ಅಲ್ಲಿ ಸ್ನೇಹಿತರೆ ಬ್ಯಾಂಕ್ ನ ಟ್ಯಾಗ್ ಲೈನ್ಸ್ ಗಳು ಕೇಳ್ತಾರೆ. ಕೆನರಾ ಬ್ಯಾಂಕ್ ಟ್ಯಾಗ್ ಲೈನ್ ಏನು, ಬ್ಯಾಂಕ್ ಆಫ್ ಬರೋಡಾ ಟ್ಯಾಗ್ ಲೈನ್ ಏನು, ಓಕೆ, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಇಂಥ ಕ್ವಶನ್. ಇನ್ನೊಂದ್ ಕಡೆ ಚೇರ್ಮನ್ ಎಲ್ಲ ಒಂದೊಂದು ಕ್ವಶನ್ಸ್ ಬರುತ್ತೆ ಅಷ್ಟೇ. ಈಗ ಬ್ಯಾಂಕ್ ಆಫ್ ಬರೋಡಾ ಹೆಡ್ ಕ್ವಾರ್ಟರ್ಸ್ ಗುಜರಾತ್ ಅಲ್ಲಿ ಇದೆ, ವಡೋದರ. ಅದರ ಟ್ಯಾಗ್ ಲೈನ್ ಇಂಡಿಯಾಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಅಂತ. ಓಕೆ, ಈಗ ಇದು ನಾನು ಕೊಟ್ಟಿರ್ತಕ್ಕಂಥ ಚೇರ್ಮನ್ ಲಿಸ್ಟ್ ಇದೆಯಲ್ಲ, ಇದು 2025 ಈ ವರ್ಷ ಏಪ್ರಿಲ್ ತನಕ ಅಪ್ಡೇಟ್ ಆಗಿರೋದು. ಇದಾದ್ಮೇಲೆ ಚೇಂಜ್ ಆಗುತ್ತೆ, ಇದನ್ನ ನೀವು ಅಪ್ಡೇಟ್ ಮಾಡ್ಕೋಬೇಕು ಕರೆಂಟ್ ಅಫೇರ್ ಅಲ್ಲಿ. ಬಟ್ ಇಲ್ಲಿ ತನಕ ಇದೆಯಲ್ಲ, ಇಲ್ಲಿಂದ ಇಷ್ಟು ವೆರಿ ಇಂಪಾರ್ಟೆಂಟ್. ನೇಮ್ ಆಫ್ ದ ಬ್ಯಾಂಕು, ಅದರ ಟ್ಯಾಗ್ ಲೈನ್ ಏನು ಅಂತ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇದು ಟ್ಯಾಗ್ ಲೈನ್, ನೇಮ್ ಆಫ್ ದ ಬ್ಯಾಂಕ್. ಇಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇದು ನಾನು ಇಲ್ಲಿ ಕೊಟ್ಟಿದ್ದೀನಿ. ಕೆನರಾ ಬ್ಯಾಂಕ್ ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್ಸ್. ಟುಗೆದರ್ ವಿ ಕ್ಯಾನ್ ಅನ್ನೋದು ಅದರ ಟ್ಯಾಗ್ ಲೈನ್. ಓಕೆ, ಇದು ಬಿಟ್ಟು ಪ್ರೈವೇಟ್ ಬ್ಯಾಂಕ್ಗಳಿವೆ, ಇಲ್ಲಿ ಕೊಟ್ಟಿದ್ದೀನಿ. ಪ್ರೈವೇಟ್ ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ಅದರ ಹೆಡ್ ಕ್ವಾರ್ಟರ್ಸ್, ಅದರ ಟ್ಯಾಗ್ ಲೈನ್ ಏನು, ಇಂಥದ್ದೆಲ್ಲ ಕೇಳುವಂತ ಚಾನ್ಸ್ ಇರುತ್ತೆ. ನೋಡ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ಇಷ್ಟು ಕೊಟ್ಟಿದ್ದೀನಿ, ಬೇಕಾದ್ರೆ ಇಟ್ಕೊಳ್ಳಿ, ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಇದು 2025 ಏಪ್ರಿಲ್ 1ಗೆ ಅಪ್ಡೇಟ್ ಇರತಕ್ಕಂಥ ಲಿಸ್ಟು. ಇದಾದ್ಮೇಲೆ ಏನು ಕರೆಂಟ್ ಅಫೇರ್ ಅಲ್ಲಿ ಚೇಂಜ್ ಆದ್ರೆ ಅದನ್ನ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಫೈನ್ ಸರ್, ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ಹೆಂಗ್ ಕೇಳ್ತಾನೆ ನೀವು ಇದರಲ್ಲಿ GKಲಿ ಕರೆಂಟ್ ಅಫೇರ್ಸ್ ಪ್ಲಸ್ ನಿಮ್ಗೆ ಇತಿಹಾಸ, ಒಂದಷ್ಟು ಭೂಗೋಳ ಅಥವಾ ಸಂವಿಧಾನ, ಈ ತರ ಕ್ವಶನ್ಸ್ ಗಳು ಬರ್ತವೆ. ಈಗ ನೋಡಿ, ಇದು ಫೇಮಸ್ ಕಿಂಗ್ ಪುಲಕೇಶಿ II, 2ನೇ ಪುಲಕೇಶಿ ಏನಿದ್ದಾನೆ ಅವನು ಯಾವ ಒಂದು ಡೈನೆಸ್ಟಿಗೆ, ಯಾವ ಒಂದು ರಾಜಮನೆತನದವನು ಅಂತ ನೋಡಿ. ಈ ತರ ಸಿಂಪಲ್ ಕ್ವಶನ್ಸ್ ಅಷ್ಟೇ ಬರೋದು ನಿಮ್ಗೆ ಗೊತ್ತೇ ಇದೆ. ಇದು ವೆರಿ ಈಸಿ ಕ್ವಶನ್ಸ್. ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ ಯಾವ ಡೈನೆಸ್ಟಿ ಬರ್ತಾರೆ? ಚಾಲುಕ್ಯ ಡೈನೆಸ್ಟಿ ಬರ್ತಾರೆ ಅಲ್ವಾ. 1ನೇ ಪುಲಕೇಶಿ ಅದರ ಸ್ಥಾಪಕ, ಅದು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಸೊ 2ನೇ ಪುಲಕೇಶಿ ಆಗಿರ್ಬೋದು, ವಿಷ್ಣುವರ್ಧನ ಆಗಿರ್ಬೋದು, ಮಂಗಲೇಶ ಆಗಿರ್ಬೋದು, ಕೀರ್ತಿವರ್ಮ 1ನೇ ಕೀರ್ತಿವರ್ಮ, ಜಯಸಿಂಹ, ಇವರೆಲ್ಲ ನಮ್ಮ ಬಾದಾಮಿ ಚಾಲುಕ್ಯರ ಅಡಿಯಲ್ಲಿ ಬರ್ತಕ್ಕಂಥ ಒಂದು ರಾಜರುಗಳು. ಓಕೆ, ಚಾಲುಕ್ಯ ಡೈನೆಸ್ಟಿ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಅಕಾರ್ಡಿಂಗ್ ಟು ಸೆನ್ಸಸ್ ಆಫ್ ಇಂಡಿಯಾ 2011, ವಾಟ್ ಇಸ್ ದ ಸೆಕ್ಸ್ ರೇಷಿಯೋ ಇನ್ ಇಂಡಿಯಾ? ಓಕೆ, ಸೆಕ್ಸ್ ರೇಷಿಯೋ ಅಂದ್ರೇನು? ಎಷ್ಟು ಜನ ಮಹಿಳೆಯರಿಗೆ ಎಷ್ಟು ಜನ ಪುರುಷರು ಇರ್ತಾರೆ ಅಂತ. ಇದು ಇಂಡಿಯಾ ಕೇಳಿದಾನೆ, ಒಂದೊಂದ್ಸಲ ರಾಜ್ಯಗಳದ್ದು ಕೇಳ್ತಾನೆ. ಸೊ ಸೆನ್ಸಸ್ ಇನ್ನೂ ಕಂಡಕ್ಟ್ ಆಗಿಲ್ಲ. 2027ಕ್ಕೆ ನಮಗೆ ಸೆನ್ಸಸ್ ಕಂಡಕ್ಟ್ ಆಗುತ್ತೆ, ಡಿಜಿಟಲ್ ಸೆನ್ಸಸ್ ಅಲ್ವಾ. ಸೊ ಅಲ್ಲಿ ತನಕ ನಿಮ್ಗೆ ಇದನ್ನ ರೆಫರ್ ಮಾಡಲೇಬೇಕಾಗುತ್ತೆ. ದೇರ್ ಇಸ್ ನೋ ಅದರ್ ಆಪ್ಷನ್ಸ್. ಸೊ ಆಸ್ ಪರ್ ದಿಸ್ 946 ಫೀಮೇಲ್ಸ್ಗೆ 1,000 ಮೇಲ್ಸ್ ಇದ್ದಾರೆ ಸ್ನೇಹಿತರೆ 2011 ಪ್ರಕಾರ. ಇಲ್ಲಿ ಲಿಸ್ಟ್ ಕೊಟ್ಟಿನಿ ನೋಡ್ಕೊಳ್ಳಿ. ಮತ್ತೆ ಇದರಲ್ಲಿ ಬೇರೆ ಬೇರೆ ರೀತಿ ನಿಮಗೆ ರಾಜ್ಯಗಳದ್ದು ಕೇಳ್ತಾನೆ.
ಫಾರ್ ಎಕ್ಸಾಂಪಲ್ ಅತ್ಯಂತ ಹೆಚ್ಚಿರೋದು ಯಾವ ರಾಜ್ಯ? ಕೇರಳದಲ್ಲಿದ್ದಾರೆ. ಅತ್ಯಂತ ಹೆಚ್ಚಿರ್ತಕ್ಕಂಥ ಒಂದು ಕೇಂದ್ರಾಡಳಿತ ಪ್ರದೇಶ ಯೂನಿಯನ್ ಟೆರಿಟರಿ ಯಾವುದು? ಯೂನಿಯನ್ ಟೆರಿಟರಿ ಅಂದ್ರೆ ಪುದುಚೇರಿ. 1037 ಇದ್ದಾರೆ. ಅಂದ್ರೆ 1000 ಮೇಲ್ಸ್ಗೆ, ಪುರುಷರಿಗೆ 1037 ಫೀಮೇಲ್ಸ್ ಇದ್ದಾರೆ. ಕೇರಳ ರಾಜ್ಯದಲ್ಲಿ ಸ್ಟೇಟ್ ಅಲ್ಲಿ ಕೇರಳ ಫಸ್ಟ್. ಅಂದ್ರೆ 1000 ಮೇಲ್ಸ್ಗೆ 1084 ಅಂದ್ರೆ 84 ಜನ ಜಾಸ್ತಿ ಇದ್ದಾರೆ ಫೀಮೇಲ್ಸ್ ಅಂತ. ಓಕೆ, ಸೊ ಇದು ಒಂದ್ ಕಡೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ಇನ್ನು ಇದು ಬಿಟ್ರೆ ಬೇರೆ ಬೇರೆ ರಾಜ್ಯದ ಕೇಳ್ತಾ ಮುಂದೆ ತಗೊಂಡಿದ್ದೀನಿ, ಡಿಸ್ಕಸ್ ಮಾಡ್ತೀನಿ. ಹೂ ವಾಸ್ ದ 49th ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ? ನೋಡಿ, ಇದು ಅವಾಗ ಕ್ವಶನ್ಸ್ ಪೇಪರ್ ಅಲ್ವಾ, ಹಾಗಾಗಿ 49. ಇವಾಗ 51, 52 ಎಷ್ಟು? ಯಾರು ಸರ್? 51ನೇದು ಯಾರು ಹೇಳ್ತೀರಾ ಫಟಾಫಟ್ ಅಂತ? 52ನೇ ಯಾರು ಚೀಫ್ ಜಸ್ಟಿಸ್ ಹೇಳಿ ನೋಡೋಣ. 49ನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ CJI ಸುಪ್ರೀಂ ಕೋರ್ಟ್ ಯಾರು? ಯು ಲಲಿತ್ ಅವರು. ಇವಾಗ ಯಾರಿದ್ದಾರೆ ಹೇಳಿ? 52 ತನಕ ಇವಾಗ ಇರೋದು ಯಾರು ಸರ್? ಗವಾಯ್ ಅಲ್ವಾ? BR ಗವಾಯ್. ವೆರಿ ಇಂಪಾರ್ಟೆಂಟ್. ಇವ್ರಕ್ಕಿಂತ ಮುಂಚೆ ಇದ್ದವರು 51ನೇದು ಸಂಜೀವ್ ಖನ್ನಾ. ಇವ್ರಕ್ಕಿಂತ ಮುಂಚೆ ಇದ್ದವರು DY ಚಂದ್ರಚೂಡ್. ಇವ್ರಕ್ಕಿಂತ ಮುಂಚೆ 49 ಉದಯ್ ಲಲಿತ್. ನೋಡಿ, ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಲಿಸ್ಟ್ ಕೂಡ ನಾನು ಕೊಟ್ಟಿದ್ದೇನೆ ಇಲ್ಲಿ. ಸೊ ಅಟ್ ಪ್ರೆಸೆಂಟ್ ಯಾರಿದ್ದಾರೆ? BR ಗವಾಯ್. ಫೈನ್ ಸರ್. ಸೊ ಶಾಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್? ನೋಡಿ, ಇದನ್ನೆಲ್ಲ ಇಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳಬಹುದು ನಿಮ್ಗೆ. 52 ಕೇಳಬೇಕು ಅಂತಿದ್ದಿಲ್ಲ, 51 ಅಥವಾ ಕ್ವಶನ್ ಹೆಂಗ್ ಬೇಕಾದ್ರೂ ಕೇಳಬಹುದು. ಈಗ BR ಗವಾಯ್, ಭೂಷಣ್ ರಾಮಕೃಷ್ಣ ಗವಾಯ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದಾರೆ. ಇವರು ಎಷ್ಟನೇ ಚೀಫ್ ಜಸ್ಟಿಸ್ ಅಂತಾನು ಕೇಳಬಹುದು. ಇವರು 52ನೇ ಅವರು. ಅದು ಹಂಗ್ ಬೇಕಾದ್ರೂ ಕೇಳಬಹುದು. ಸೊ ಡೀಟೇಲ್ ಆಗಿ ನೀವು ನಾನು ಕೊಡ್ತಾ ಇರ್ತಕ್ಕಂಥದ್ದು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಾವೇನ್ ಮಾಡಬೇಕು? 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಒಂದು ಕ್ವಶನ್ ಅನಲೈಸ್ ಮಾಡಬೇಕಾಗುತ್ತೆ. ಫೈನ್ ಸರ್. ನೆಕ್ಸ್ಟ್, ಇನ್ ವಿಚ್ ಇಯರ್ ವಾಸ್ ದ ತೆಂಡೂಲ್ಕರ್ ಕಮಿಟಿ ಅಪಾಯಿಂಟೆಡ್? ಅಪಾಯಿಂಟೆಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಫ್ರೆಶ್ ಲುಕ್ ಅಟ್ ದ ಪುವರ್ಟಿ ಲೈನ್ಸ್. ಬಡತನ ರೇಖೆ ಏನಿದೆ, ನಮ್ಮ ಬಡತನ ರೇಖೆ ನಾವು ಡಿಸೈಡ್ ಮಾಡೋದು ಹೆಂಗೆ? ಓಕೆ, ಒಂದು ಗ್ರಾಮೀಣ ಪ್ರದೇಶ, ಇನ್ನೊಂದ್ ಕಡೆ ನಗರ ಪ್ರದೇಶ. ಅಲ್ಲಿನ ಒಂದು ಡೈಲಿ ಬೇಸಿಸ್ ಇಷ್ಟು ದುಡ್ಡಿದ್ರೆ ಅವರು ಕಿಂತ ಕಮ್ಮಿ ಇದ್ರೆ ಅವ್ರು ಬಡತನ ರೇಖೆಯವರು ಅಂತ ಹೇಳ್ತೀವಿ. ಆ ಬೇಸಿಸ್ ಮೇಲೆ ಒಂದು ಕ್ಯಾಟಗರೈಸ್ ಮಾಡಿದ್ದು ತೆಂಡೂಲ್ಕರ್ ಕಮಿಟಿ. ಓಕೆ, ತೆಂಡೂಲ್ಕರ್ ಕಮಿಟಿನ 2005ರಲ್ಲಿ ನೇಮಕ ಮಾಡ್ತಾರೆ. ಓಕೆ, ಇದನ್ನ ಅನಲೈಸ್ ಮಾಡಕ್ಕೆ. ಸೊ 2005ರಲ್ಲಿ ಮಾಡ್ತಾರೆ. ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಪುವರ್ಟಿ ಲೈನ್ ವಾಸ್ ರಿವೈಸ್ಡ್ ಅಂಡ್ ಅಕಾರ್ಡಿಂಗ್ ಟು 2005 ನಂತರ 33 ಪರ್ ಡೇ ಇನ್ ರೂರಲ್ ಏರಿಯಾ ಇದ್ರೆ ಅವರು ಏನಾಗುತ್ತೆ ಸರ್? ಬಡತನದಲ್ಲಿ ಇದ್ದಾರೆ ಅಂತ. 47 ರೂಪಾಯಿ ಪರ್ ಡೇ ಅವರು ಅರ್ಬನ್ ಏರಿಯಾ ಆ ಒಂದು ಲೈನ್ ನ ರಿವೈಸ್ ಮಾಡ್ತಾರೆ. ಅದಕ್ಕಿಂತ ಕಮ್ಮಿ ಇದ್ರೆ ಅವರು ಬಡತನದಲ್ಲಿದ್ದಾರೆ ಅಂತ. ಅಂದ್ರೆ 33 ರೂಪಾಯಿ ಪರ್ ಡೇ ಅಂದ್ರೆ ಎಷ್ಟಾಗುತ್ತೆ? ಅಪ್ರಾಕ್ಸಿಮೇಟ್ಲಿ ನಾವು ನೋಡ್ತಾ ಹೋದ್ರೆ 1500, 1553 ಈ ತರ ಬರುತ್ತೆ. ರೂರಲ್ ಏರಿಯಾ ಮತ್ತೆ ಅರ್ಬನ್ ಏರಿಯಾ ಇದನ್ನ ಒಂದ್ಸಲ ನೋಡ್ಕೋಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಅಂದ್ರೆ ಇದಕ್ಕಿಂತ ಕಮ್ಮಿ ದುಡ್ಡು ಅವ್ರು ಸಂಪಾದನೆ ಮಾಡ್ತಿದ್ರೆ, ಅವ್ರಿಗೆ ಖರ್ಚಾಗ್ತಾ ಇದೆ, ಅವ್ರ ಬಡತನಕ್ಕಿಂತ ಕಮ್ಮಿ ಇದೆ ಅಂತ ಅರ್ಥ. ಓಕೆ, ಸೊ ಇದನ್ನ ನೋಡ್ಕೊಳ್ಳಿ. ಯಾರು ಅವರು? ಸುರೇಶ್ ತೆಂಡೂಲ್ಕರ್. ಸೊ ವೆರಿ ಇಂಪಾರ್ಟೆಂಟ್. ಇವರು 2009ಕ್ಕೆ ಆ ರಿಪೋರ್ಟ್ ನ ಸಬ್ಮಿಟ್ ಮಾಡ್ತಾರೆ. ಫೈನ್. ಸೊ ನೆಕ್ಸ್ಟ್ ಬರ್ತೀನಿ. ಇಬ್ರಾಹಿಂ ಖಾನ್ ಲೋಧಿ ಟಾಂಬ್ is situated near the ತೆಹಸೀಲ್ ಆಫೀಸ್ ಇನ್ ಡ್ಯಾಶ್ ಅಂತ. ತೆಹಸೀಲ್ ಆಫೀಸ್ ಇನ್ ಡ್ಯಾಶ್ ಟಾಬ್ ಅವರ ಸಮಾಧಿ ಇದೆಯಲ್ಲ, ಎಲ್ಲಿದೆ? ಇಬ್ರಾಹಿಂ ಖಾನ್ ಲೋಧಿ. ಇಬ್ರಾಹಿಂ ಲೋಧಿ ವೆರಿ ಇಂಪಾರ್ಟೆಂಟ್. ಲೋಧಿ ಡೈನೆಸ್ಟಿ, ಲೋಧಿ ರಾಜ ಇವ್ರದ್ದು. ಅವರು ಯಾರೋ ಇವನು ಬಾಬರ್ ಜೊತೆ ಪಾಣಿಪತ್ ಸೋದೋಗ್ತಾನಲ್ಲ ಅಲ್ವಾ? ಪಾಣಿಪತ್ ಅಲ್ಲಿ ಇರ್ತಕ್ಕಂಥದ್ದು. ಪಾಣಿಪತ್ ಎಲ್ಲಿದೆ? ಹರಿಯಾಣ, ಈಗಿನ ಹರಿಯಾಣ. ಓಕೆ, ಈಸ್ ಡಿಫೀಟೆಡ್ ಅಂಡ್ ಕಿಲ್ಡ್ ಬಾಬರ್ ಇನ್ ದ ಬ್ಯಾಟಲ್ ಆಫ್ ಪಾಣಿಪತ್. 1526 ಪಾಣಿಪತ್ ಕದನದಲ್ಲಿ ಬಾಬರ್ ಅವನ್ನ ಸೋಲಿಸಿ ಸಾಯಿಸ್ತಾನೆ. ಡೆಲ್ಲಿ ಸುಲ್ತಾನೇಟ್, ಲೋಧಿ ಡೈನೆಸ್ಟಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನು ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್, in which year was the microfinance institution network established as industry association for non-banking companies? ನೋಡಿ, ನಿಮ್ಗೆ ಗೊತ್ತಿದೆ, ಬ್ಯಾಂಕ್ ಅಲ್ಲಿ ನಾನು ಈಗ ತಾನೇ ನಿಮ್ಗೆ ತೋರಿಸ್ತಿದ್ದೆ. ಏನು ತೋರಿಸ್ತಿದೆ ನಿಮಗೆ? ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇರುತ್ತೆ, ಇನ್ನೊಂದು ಪ್ರೈವೇಟ್ ಬ್ಯಾಂಕ್ಸ್ ಗಳಿರ್ತವೆ, ಇನ್ನು NBFC ಬ್ಯಾಂಕಿಂಗ್ ಸಂಬಂಧ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಅಂತ. ಇದಕ್ಕೆ RBI ಫಸ್ಟ್ ಇದನ್ನ ಸೆಲ್ಫ್ ರೆಗ್ಯುಲೇಟರಿ ಒಂದು ಆರ್ಗನೈಸೇಷನ್ ಅಂತ ಮಾಡುತ್ತೆ. ಬಟ್ ಇದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ನೆಟ್ವರ್ಕ್ ಆಗಿ ಎಸ್ಟಾಬ್ಲಿಷ್ ಇದ್ದೆ ಯಾವಾಗ? ನಾನ್ ಫೈನಾನ್ಸ್ ಬ್ಯಾಂಕ್ ಅಂದ್ರೆ ಏನು ಸರ್? ಅಂದ್ರೆ ಸಣ್ಣ ಪುಟ್ಟ ಒಂದಷ್ಟು ಫೈನಾನ್ಸ್ ಗಳು ಕೊಡ್ತಾವಲ್ಲ, ಓಕೆ, ಅಂತದ್ದು ನಾನ್ ಫೈನಾನ್ಸ್ ಬ್ಯಾಂಕ್ ಅಂತೀವಿ. ಅದು ಬ್ಯಾಂಕಿಂಗ್ ಆಪರೇಷನ್ ಮಾಡ್ತಾ ಇರಲ್ಲ, ಜಸ್ಟ್ ಫೈನಾನ್ಸ್ ಕೊಡಕ್ ಮಾತ್ರ ಇರ್ತವೆ. ದೇ ಆರ್ ನಾಟ್ ಡೂಯಿಂಗ್ ಡೆಪಾಸಿಟ್ ತಗೊಳ್ಳೋದು, ಚೆಕ್ ಆ ತರದಲ್ಲ. ಅವ್ರು ಜಸ್ಟ್ ಸಾಲ ಕೊಡೋದು, ಫೈನಾನ್ಸ್ ಕೊಡ್ತಕ್ಕಂಥದ್ದು. ಸ್ಮಾಲ್ ಬ್ಯಾಂಕ್ಸ್ ಇದುಗಳು ನಾನ್ ಫೈನಾನ್ಸ್ ಬ್ಯಾಂಕ್ಸ್, ಮೈಕ್ರೋ ಫೈನಾನ್ಸ್ ಅಂತ ಕರಿತೀವಿ. ಸಣ್ಣ ಆರ್ಥಿಕ ಇನ್ಸ್ಟಿಟ್ಯೂಷನ್ಗಳು, ಸಣ್ಣ ಮೈಕ್ರೋ ಫೈನಾನ್ಸ್ ಗಳು ನೀವು ನೋಡ್ತಾ ಇದ್ದಾರೆ ಸುದ್ದಿಯಲ್ಲಿ ಅಲ್ವಾ?
ಯಾವ್ದಾದ್ರು ನೋಡ್ತೀರಾ, ಧರ್ಮಸ್ಥಳದಾಗಿರ್ಬೋದು, ಬೇರೆ ಬೇರೆ ಕಡೆ ಮೈಕ್ರೋ ಫೈನಾನ್ಸ್ಗಳು ಏನೋ ವಸೂಲಿ ಮಾಡಕ್ ಬಂದ್ರು ಅಲ್ವಾ, ಎಲ್ಲ ಕಡೆ ಮೈಸೂರು, ಚಾಮರಾಜನಗರ, ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡಿದ್ರಲ್ಲ, ಅವರು ಮನೆ ಬಾಗ್ಲ ಹಾಕೋದು, ಈಚೆ ತೆಗೆಯೋದು. ಸೊ ಫೈನಾನ್ಸ್ ಕಂಪನೀಸ್ಗಳು, ಸ್ಮಾಲ್ ಫೈನಾನ್ಸ್ ಕಂಪನೀಸ್ಗಳು. ಓಕೆ, ಸೊ ಇದು 2009 ಇಟ್ ವಾಸ್ ಏನೋ ಎಸ್ಟಾಬ್ಲಿಷ್ಡ್ ಇಂಡಸ್ ಅಸೋಸಿಯೇಷನ್ಸ್ ಫಾರ್ ನಾನ್ ಮೈಕ್ರೋ ಫೈನಾನ್ಸ್ ಅಂತ ಎಸ್ಟಾಬ್ಲಿಷ್ ಆಗುತ್ತೆ. 2014 RBI ಇದನ್ನ ರೆಕಗ್ನೈಸ್ ಮಾಡುತ್ತೆ. ಎಸ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ರೆಕಗ್ನೈಸ್ ಮಾಡುತ್ತೆ ಆಸ್ ಎ ಸೆಲ್ಫ್ ರೆಗ್ಯುಲೇಟರಿ ಆರ್ಗನೈಸೇಷನ್. ಇದ್ರದ್ದು ಆದ್ರೆ ತನ್ನ ರೆಗ್ಯುಲೇಷನ್ ಇಟ್ಕೊಂಡಿರ್ತಕ್ಕಂಥ ಒಂದು ಆರ್ಗನೈಸೇಷನ್, ಬಟ್ ಇಟ್ ಈಸ್ ಮೈಂಟೈನ್ಡ್ ಬೈ ಇಟ್ ಈಸ್ ರೆಗ್ಯುಲೇಟೆಡ್ ಬೈ RBI, ಬಟ್ ಸೆಲ್ಫ್ ರೆಗ್ಯುಲೇಷನ್ ಅಂದ್ರೆ ಅವ್ರದೇ ಆದ ರೆಗ್ಯುಲೇಷನ್ ಇಟ್ಕೊಂಡಿರ್ತಕ್ಕಂಥದ್ದು. ಇದನ್ನ ಚೇರ್ಮನ್ ಒಂದು ಕಮಿಟಿ ಡಿಸಿಷನ್ ಮೇಲೆ ಮಾಡ್ತಕ್ಕಂಥದ್ದು YH ಮ್ಯಾಲೆಗಮ್ ಅಂತಕ್ಕಂಥದ್ದು. ಓಕೆ, ಇದು ಒಂಚೂರು ತಿಳ್ಕೊಳ್ಳಿ. ಸೆಲ್ಫ್ ರೆಗ್ಯುಲೇಟರಿ ಆರ್ಗನೈಸೇಷನ್, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಅಂತ ಕರಿತೀವಿ. ಸೊ ಎಷ್ಟು ಸರ್? 2009 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಟ್ಸ್ ವಾಸ್ ಇಂಟ್ರೊಡ್ಯೂಸ್ ಬೈ ಬ್ರಿಟಿಷ್ ಗವರ್ಮೆಂಟ್ ಇನ್ 1773? 1773 ಯಾವ್ದು ಬಂತು? ಮೊದಲನೇದ ಇಂಪಾರ್ಟೆಂಟ್ ಪ್ಲಾಸಿ ಕದನ, ಬಕ್ಸರ್ ಕದನ ಆದ್ಮೇಲೆ ಬರುತ್ತಲ್ಲ, ಯಾವ್ದು? ಪ್ಲಾಸಿ ಅಂಡ್ ಬಕ್ಸರ್ ಆದ್ಮೇಲೆ ಬರ್ತಕ್ಕಂಥ ಪ್ರಮುಖವಾದ ಕಾಯ್ದೆ 1773 ರೆಗ್ಯುಲೇಟಿಂಗ್ ಕಾಯ್ದೆ, ರೆಗ್ಯುಲೇಟಿಂಗ್ ಆಕ್ಟ್ ಅಲ್ವಾ. ಪಿಟ್ ಇಂಡಿಯಾ ಆಕ್ಟ್ ನೆಕ್ಸ್ಟ್ ಬರುತ್ತೆ, ಚಾರ್ಟರ್ ಆಕ್ಟ್ ನೆಕ್ಸ್ಟ್ ಬರುತ್ತೆ ಅಲ್ವಾ. ಪಿಟ್ ಇಂಡಿಯಾ ಆಕ್ಟ್, ಚಾರ್ಟರ್ ಆಕ್ಟ್ ಯಾವಾಗ ಬರುತ್ತೆ? ಪಿಟ್ ಇಂಡಿಯಾ ಆಕ್ಟ್ 1784, ಚಾರ್ಟರ್ ಆಕ್ಟ್ 833, ಗೌರ್ಮೆಂಟ್ ಇಂಡಿಯಾ ಭಾರತ ಸರ್ಕಾರ ಕಾಯ್ದೆ 1935 ಬರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾವು ಮಾಡಿದೀವಿ, ಏನ್ ಹೇಳುತ್ತೆ ಕಾಯ್ದೆಗಳು ಏನು, ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಸಿಂಪಲ್ ಕ್ವಶನ್ ಅದ್ರ ಮೇಲೆ ಬರುತ್ತೆ ಸ್ನೇಹಿತರೆ. ಮುಂದೆ ನಾವು GK ಸೀರೀಸ್ ಮಾಡ್ತಾ ಇದನ್ನೆಲ್ಲ ಕೂಡ ಕವರ್ ಮಾಡೋಣ. ಥಿಯರಿ ಕ್ಲಾಸ್ ನಿಮಗೆ ಎಸ್ಪೆಷಲಿ ನಾವು ಕನ್ನಡದಲ್ಲಿ ಮಾಡಿರ್ತಕ್ಕಂಥದ್ದು ಸಂವಿಧಾನ ಮತ್ತು ಇತಿಹಾಸ ಬೇಕು, ನಮ್ಮ ಹಳೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ನೋಡ್ಕೋಬಹುದು ಸ್ನೇಹಿತರೆ. ಫೈನ್, ನೆಕ್ಸ್ಟ್ ಬರ್ತೇನೆ. ಅಕಾರ್ಡಿಂಗ್ ಟು ಸೆನ್ಸಸ್ ಆಫ್ ಇಂಡಿಯಾ 2011, ವಾಟ್ ಇಸ್ ದ ಮೇಲ್ ಲಿಟರಸಿ ಇನ್ ರೇಟ್ ಇನ್ ಬಿಹಾರ್? ಅಂದ್ರೆ ಪುರುಷರ ಸಾಕ್ಷರತೆ ಕೇಳಿದ್ದೇನೆ, ಸಾಕ್ಷರತೆ ಲಿಟ್ರಸಿ ಇಲ್ಲಿ ಬಿಹಾರಲ್ಲಿ ನೋಡಿ, ನಿಮಗೆ ಒಂದು ಕಂಪ್ಲೀಟ್ ರಾಜ್ಯಗಳ ಸಾಕ್ಷರತೆ ಪರ್ಸೆಂಟೇಜ್ ಕೇಳ್ತಾನೆ. ನಮ್ಮ ಭಾರತದ ಎಷ್ಟಿದೆ? ಇಂಡಿಯನ್ ಸಾಕ್ಷರತೆ, ಇಂಡಿಯನ್ ಲಿಟ್ರಸಿ ರೇಟ್ ಎಷ್ಟಿತ್ತು 2011 ಪ್ರಕಾರ? ಭಾರತದ ಸಾಕ್ಷರತೆ, ಇಂಡಿಯನ್ ಲಿಟ್ರಸಿ ಸಾಕ್ಷರತೆ ರೇಟ್ ಎಷ್ಟು 2011 ಪ್ರಕಾರ ಹೇಳಿ ನೋಡೋಣ. ಅದರಲ್ಲಿ ಮೇಲ್ದೆಷ್ಟು, ಫಿಮೇಲ್ದೆಷ್ಟು ಭಾರತದಲ್ಲಿ, ಅದು ಗೊತ್ತಿರಬೇಕು. ಈಗ ಬಿಹಾರ್ ಕೇಳಿದ್ದಾನೆ ಇಲ್ಲಿ, ಯಾಕಂದ್ರೆ ಬಿಹಾರ್ ನಿಮ್ಗೆ ಗೊತ್ತಿದೆ ಲೋಯೆಸ್ಟ್ ಲಿಟ್ರಸಿ ರೇಟ್ ಇರ್ತಕ್ಕಂಥ 2011 ಪ್ರಕಾರ ಏನೋ ಕಮ್ಮಿ ಸಾಕ್ಷರತೆ ಹೊಂದಿರತಕ್ಕಂಥ ರಾಜ್ಯ ಯಾವುದು? ಬಿಹಾರ್ ಅಲ್ವಾ. ಇದರಲ್ಲಿ ಪುರುಷರದ್ದು ಎಷ್ಟಿದೆ? 71.20%. ನಾನು ಅದನ್ನು ಕೊಡ್ತೇನೆ. ಅಕಾರ್ಡಿಂಗ್ ಟು ಸೆನ್ಸಸ್ 2011, ಬಿಹಾರಲ್ಲಿ ಟೋಟಲ್ ಪುರುಷ ಮಹಿಳೆ ಸೇರಿ ಟೋಟಲ್ 61.80% ಅವರ ಸಾಕ್ಷರತೆ ಇರತಕ್ಕಂಥದ್ದು ಲಿಟ್ರಸಿ. ಅದೇ ಬಿಹಾರಲ್ಲಿ ಮೇಲ್ ಪುರುಷರದು 71 ಇದೆ, ಮಹಿಳೆಯರದ 51 ಇದೆ. ಇದೆರಡು ಆವರೇಜ್ 61 ಬಿಹಾರಲ್ಲಿ. ಇಟ್ ಈಸ್ ವೆರಿ ಮಚ್ ಲೋ ಕಂಪೇರ್ ಟು ನಮ್ಮ ನ್ಯಾಷನಲ್, ನಮ್ಮ ಭಾರತದ ಓವರ್ ಆಲ್ ಭಾರತೀಯ ನ್ಯಾಷನಲ್ ಅವರೇಜ್ ನೋಡಿದ್ರೆ ಭಾರತದ 74.04 ಇದೆ ಲಿಟ್ರಸಿ ರೇಟ್, ಸಾಕ್ಷರತೆ. ಭಾರತದ ಸಾಕ್ಷರತೆ ಕೇಳ್ತಾನೆ ಎಕ್ಸಾಂಪಲ್, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಭಾರತದ ಒಂದು ಸಾಕ್ಷರತೆ ಎಷ್ಟಿತ್ತು 2011 ಪ್ರಕಾರ ಅಂದ್ರೆ 74.04%. ಅದರಲ್ಲಿ ಭಾರತದಲ್ಲಿ ಪುರುಷ ಮತ್ತೆ ಮಹಿಳೆ ಅಂತ ಮಾಡಿದಾಗ, ಇಲ್ಲಿ ಕೊಟ್ಟಿನಿ ನೋಡಿ, ಪುರುಷರದ್ದು ಎಷ್ಟಿತ್ತು 82.14%, ಮಹಿಳೆಯರದು 65.46%. ಇಲ್ಲೇ ಇದೆ ನೋಡಿ. ಓಕೆ, ಇನ್ನು ಟೋಟಲ್ ಆಗಿ ಭಾರತದ ಎಷ್ಟು 74.04. ಅದೇ ರೀತಿ ಕರ್ನಾಟಕದ ಎಷ್ಟು 75.4. ಬೇರೆ ಬೇರೆ ರಾಜ್ಯದ್ದು ಕೊಟ್ಟಿದ್ದೀನಿ, ಕೇರಳದ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಹೈಯೆಸ್ಟ್ ಲಿಟ್ರಸಿ ರೇಟ್ ಇರೋದು ಕೇರಳದು, 94% ಸಾಕ್ಷರತೆ ಇರತಕ್ಕಂಥದ್ದು. ಓಕೆ, ಸೊ ಟಾಪ್ 5 ಇಲ್ಲಿ ಇಂಡಿಯನ್ ಸ್ಟೇಟ್ಸ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಸ್ನೇಹಿತರೆ ಈ ಕ್ವಶನ್. ಓಕೆ, ನೆಕ್ಸ್ಟ್ ಹೋಗೋಣ ಬನ್ನಿ. ದ ನುಬ್ರಾ ಅಂಡ್ ಹುನ್ಜಾ ರಿವರ್ಸ್ ಇಸ್ ಟ್ರಿಬ್ಯೂಟರಿ ಆಫ್ ವಿಚ್ ರಿವರ್? ನೋಡಿ, ಇತ್ತೀಚೆಗೆ ನಿಮಗೆ ಸಿಂಧು ವಾಟರ್ ಸಸ್ಪೆನ್ಷನ್ ಅಲ್ವಾ, ಸಿಂಧು ನದಿಯ ಒಂದು ಟ್ರೀಟಿ ಏನಿದೆ ಅದನ್ನ ನಾವು ಪಹಲ್ಗಾಮ್ ಅಟ್ಯಾಕ್ ನಂತರ ಭಾರತ ಸರ್ಕಾರ ಸಸ್ಪೆಂಡ್ ಮಾಡ್ತು ಅಲ್ವಾ. ಹಾಗಾಗಿ ಸಿಂಧು ನದಿಯಲ್ಲಿ ಹುಟ್ಟುತ್ತೆ, ಅದ್ರ ಉಪನದಿಯಲ್ಲಿ ಹುಟ್ಟಿದೆ ಎಲ್ಲ ತಿಳ್ಕೊಬೇಕಾಗುತ್ತೆ. ನದಿಗಳ ಬಗ್ಗೆ ನಮ್ದು ಜಿಯೋಗ್ರಫಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ನೋಡ್ಕೊಳ್ಳಿ. ಭಾರತ ನದಿಗಳು, ಕರ್ನಾಟಕ ನದಿಗಳು ಸಪರೇಟ್ ಇದೆ, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಅದು. ಇಲ್ಲಿ ನುಬ್ರಾ ಮತ್ತೆ ಹುನ್ಜಾ ಅಂತಕ್ಕಂಥದ್ದು ಇಂಡಸ್ ಅಂದ್ರೆ ಸಿಂಧು ನದಿಯ ಉಪನದಿ, ರೈಟ್ ಬ್ಯಾಂಕ್ ರಿವರ್ ಅಂತ ಕರಿತೀವಿ. ರೈಟ್ ಅಂತಂದ್ರೆ ಬಲ ದಂಡೆ ನದಿಗಳು. ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ನಿಮ್ಗೆ ಮುಖ್ಯವಾಗಿ 5 ಅಂತೂ ಗೊತ್ತೇ ಇರುತ್ತೆ ನಿಮ್ಗೆ: ಝೇಲಂ, ಸಿಂಧು, ಚೆನಾಬ್, ರಾವಿ, ಸಟ್ಲೆಜ್, ಬಿಯಾಸ್ ಅಲ್ವಾ. ಸಿಂಧು ನದಿಯ ಮೇನ್ ಇಂಪಾರ್ಟೆಂಟ್ ಯಾವುದು? ಝೇಲಂ, ಚಿನಾಬ್, ರಾವಿ, ಸಟ್ಲೆಜ್, ಬಿಯಾಸ್. ಸೊ ಈ 5 ಗೊತ್ತಿರುತ್ತೆ. ಇದು ಬಿಟ್ಟು ನಿಮ್ಗೆ ಇನ್ನು ನಮ್ಗೆ ಈ ಲಡಾಖ್ ಅಲ್ಲೆಲ್ಲ ಹೋದ್ರೆ ಶಯೋಕ್ ಅಂತ ಬರುತ್ತೆ. ಶಯೋಕ್ ನದಿ ಎಲ್ಲಿಂದ ಆಗುತ್ತೆ? ಗಲ್ವಾನ್ ಮತ್ತೆ ನುಬ್ರಾ ಇಂದ ಒಂದು ನದಿಯ ನೀರಿನ ಒಂದು ಇದರಿಂದ ಸೆಲೆಯಿಂದ ಆಗ್ತಕ್ಕಂಥದ್ದು. ಅದೇ ರೀತಿ
ಇಲ್ಲಿ ಹುಂಜಾ ಅಂತ ಬರುತ್ತೆ, ಗಿಲ್ಗಿಟ್, ಹುಂಜಾ, ಶಿಗರ್, ಇದು ಕೂಡ ಈ ಶಿಯೋಕ್ ನದಿಗೆ ಸೇರಿ ಸಿಂಧು ನದಿಗೆ ಸೇರಿ ಹೋಗ್ತಕ್ಕಂಥದ್ದು. ಸೊ ಇದು ಸಿಂಧು ನದಿ ಹಿಂಗ್ ಹರಿತಾ ಇದೆ ಅಂದ್ರೆ ಇಲ್ಲಿ ನೋಡಿ, ಇದು ಬಲಗಡೆ ಇದೆ, ಇದು ಎಡಗಡೆ ಇದೆ. ಸೊ ಇವೆಲ್ಲ ಇದೆಲ್ಲ ಬಲದಂಡೆ ನೋಡಿ. ಇಟ್ಸ್ ಅ ಮೇಜರ್ ರೈಟ್ ಬ್ಯಾಂಕ್ ರಿವರ್ ಅಂದ್ರೆ ಬಲದಂಡೆ ರಿವರ್ಗಳು ಯಾವುದು? ಶಯೋಕ್ ರಿವರು, ಗಿಲ್ಗಿಟ್ ರಿವರು, ಹುಂಜಾ ರಿವರು, ಸ್ವಾಟ್ ರಿವರು, ಕುನ್ನೂರು, ಕುರ್ರಂ, ಗೋಮಾಲ್, ಕಾಬೂಲ್, ಇವೆಲ್ಲ ಏನಿದೆ ರೈಟ್ ಬ್ಯಾಂಕ್ ರಿವರ್. ಇದು ಯಾವ್ದು ಸರ್ ಇಲ್ಲಿ ಕೊಟ್ಟಿರೋದು? ದಿಸ್ ಇಸ್ ರೈಟ್ ಬ್ಯಾಂಕ್ ಅಂದ್ರೆ ಬಲದಂಡೆ ರಿವರ್ಸ್ಗಳು. ಓಕೆ, ಎಡದಂಡೆ ರಿವರ್ ಯಾವುದು? ಇಲ್ಲಿ ನೋಡಿ, ಇದು ಎಡಗಡೆ ಇರ್ತಕ್ಕಂಥ, ಇದ್ರ ಸಿಂಧು ನದಿ ಎಡಗಡೆ ಇರ್ತಕ್ಕಂಥದ್ದು ನೋಡಿ. ಇದು ಇವೆಲ್ಲ ಜಾಯ್ನ್ ಆಗ್ತಕ್ಕಂಥದ್ದು ಈ ಕಡೆಗೆ ಎಡಗಡೆ ಹೋಗಿ ಯಾವುದು? ಝೇಲಂ, ಚೇನಾಬ್, ರಾವಿ, ಸಟ್ಲೇಜ್, ಬಿಯಾಸ್, ಇವೆಲ್ಲ ಸಿಂಧು ನದಿಯ ಎಡದಂಡೆ ನದಿಗಳು. ಓಕೆ, ಇದೆಲ್ಲ ಹುಟ್ಟುತ್ತೆ ಅದು ಗೊತ್ತಿರಬೇಕು. ಮುಂದೆ ತಗೊಂಡ ಕ್ವಶನ್ ಅದ್ರ ಬಗ್ಗೆ ನಾನು ಇನ್ನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಸೊ ಈ ಕ್ವಶನ್ಗೆ ಎಷ್ಟು ಸಾಕು ಸ್ನೇಹಿತರೆ. ತುಂಬಾ ಒಂದೇ ಕ್ವಶನ್ ಹೇಳಕ್ ಹೋದ್ರೆ ನಿಮ್ಗೂ ಕೂಡ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನಾನು ಮುಂದೆ ತಗೋತೀನಿ ಕ್ವಶನ್ಸ್ಗಳು, ಅಲ್ಲಿ ನಾನು ಇನ್ನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನೆಕ್ಸ್ಟ್, as per Teen Katiya system, a farmer of Champarana were under the obligation to cultivate 3 kathas per bigha of his land with dash ಅಂತ. ತೀನ್ ಕತಿಯಾ ಅಂತ ಒಂದು ಸಿಸ್ಟಮ್ ಇದೆ, ಒಂದು ವ್ಯವಸ್ಥೆ. ಚಂಪರಣ ಎಲ್ಲಿ ಬರುತ್ತೆ? ಬಿಹಾರಲ್ಲಿ ಇರ್ತಕ್ಕಂಥದ್ದು. ಚಂಪರಣ ಸತ್ಯಾಗ್ರಹನೇ ಆಗುತ್ತೆ. ಗಾಂಧೀಜಿ ಮೊದಲ ಸತ್ಯಾಗ್ರಹ ಗೊತ್ತಿರಬೇಕು. ಏನಲ್ಲಿ ತೀನ್ ಕತಿಯಾ ಅಂದ್ರೆ 3 ಔಟ್ ಆಫ್ 20 ಭಾಗದಲ್ಲಿ 3 ಭಾಗದಷ್ಟು ಒಂದು ಜಮೀನ್ ಇದೆಯಲ್ಲ, ಅವರ ಒಂದು ಇದನ್ನ, ಅದರಲ್ಲಿ ಇಂಡಿಗೋ ಬೆಳಿಬೇಕಾಗಿತ್ತು ಅವರು. ಇಂಡಿಗೋ ಏನು ಸರ್? ಇಂಡಿಗೋ ಏನೋ ಅದು ನೀಲಿ ಕಲರ್ನ ಒಂದು ಪ್ಲಾಂಟ್, ಅದು ನೀಲಿ ಇಂಡಿಗೋ. ಅವರ ಒಂದು ಕಾರ್ಖಾನೆಗಳಿಗೆ ಬೇಕಾಗಿತ್ತು ಬ್ರಿಟಿಷರಿಗೆ. ಹಾಗಾಗಿ ಬೆಳಿಲೇಬೇಕಿದನ್ನ ಅವರು, ವಿತೌಟ್ ಎನಿ ಇದು ಕೊಡ್ಲೇಬೇಕು ಅವ್ರಿಗೆ, ಫ್ರೀಯಾಗಿ ಆ ಬೆಳಿಬೇಕು. 3 ತೀನ್ ಕತಿಯಾ ಅಂತ ಕರಿತೀವಿ ಅದನ್ನ. 3 ಔಟ್ ಆಫ್ 20 ಲ್ಯಾಂಡ್ ಹೋಲ್ಡಿಂಗ್ಸ್ ಅಲ್ಲಿ ಕೊಡಬೇಕು ಅಂತ. ಇದರ ವಿರುದ್ಧ ಗಾಂಧೀಜಿಯವರು ಚಂಪಾರಣ ಸತ್ಯಾಗ್ರಹ ಮಾಡ್ತಾರೆ. ಸಿವಿಲ್ ಡಿಸೋಬಿಡೆನ್ಸ್, ನಾಗರಿಕ ಅಸಹಕಾರ ಚಳವಳಿಯನ್ನು ಕೂಡ ಮಾಡ್ತಾರೆ 1917ರಲ್ಲಿ. ಚಂಪಾರಣ ಸತ್ಯಾಗ್ರಹ ಅಂತ ಫಸ್ಟ್ ಸತ್ಯಾಗ್ರಹ ಗಾಂಧೀಜಿದು 1917ರಲ್ಲಿ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಸೊ ಕೇಳಬಹುದು ಇದನ್ನ. ಫೈನ್. ಇದು ಬಿಟ್ಟು ಇನ್ನೊಂದ್ ತರ ಕ್ವಶನ್ಸ್ ಕೂಡ ಬರುತ್ತೆ. ಇಲ್ಲಿ ನೋಡಿ, ವೇರ್ ಡಿಡ್ ಮಹಾತ್ಮ ಗಾಂಧೀಜಿ ಜಾಯಿನ್ ಸತ್ಯಾಗ್ರಹ ಅಗೇನ್ಸ್ಟ್ ದ ಹೈ ಟ್ಯಾಕ್ಸ್ ಡಿಮ್ಯಾಂಡ್ ಫಾಲೋಯಿಂಗ್ ದ ಫೇಲ್ಯೂರ್ ಆಫ್ ಪೀಸ್ ನೆಟ್ ಹಾರ್ವೆಸ್ಟ್ ಇನ್ 1918? ಓಕೆ, ಅಂದ್ರೆ ರೈತ ಚಳವಳಿ, ರೈತ ಒಂದು ದಂಗೆ ಹೇಳ್ತಾರೆ ಎಲ್ಲಿ? ಬಿಕಾಸ್ ಆಫ್ ಟ್ಯಾಕ್ಸ್ ಜಾಸ್ತಿ ಇರುತ್ತೆ ಅಂತ. ಯಾವ ಸತ್ಯಾಗ್ರಹದಲ್ಲಿ ಗಾಂಧೀಜಿ ಭಾಗವಹಿಸಿದ್ದು ಅಂತ ಕೇಳಿರೋ ಕ್ವಶನ್. ಬೇಕಾದ್ರೆ ಹಿಂದೊಂದು ಕ್ವಶನ್ ಕೂಡ ಹಂಗೆ ಕೇಳ್ಬೋದು ನಿಮ್ಗೆ. ಏನ್ ಕೇಳ್ಬೋದು? ಈ ಇಂಡಿಗೋ ಬೆಳೆಗಾರರು ಜೊತೆಗೆ ಸೇರಿ ಗಾಂಧೀಜಿಯವರು ಯಾವ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು? ಚಂಪಾರಣ ಸತ್ಯಾಗ್ರಹ ಗೊತ್ತಿರ್ಬೇಕಿದು. ಎಷ್ಟನೇ ಇಸ್ವಿ? 1917. ಅದು ಗೊತ್ತಿರ್ಬೇಕು. ಇಸ್ವಿನೂ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಈಗ ನೋಡಿ, ಇದು 1918. ನೆಕ್ಸ್ಟ್ ಎರಡನೇದು ಗಾಂಧೀಜಿಯವರು ಭಾಗವಹಿಸಿದ್ದು ಸತ್ಯಾಗ್ರಹ ಯಾವ್ದು? ಖೇಡಾ ಸತ್ಯಾಗ್ರಹ. ಗುಜರಾತ್ನ ಖೇಡಾ ಅಲ್ವಾ? ಏನಲ್ಲಿ ಒಂದು ಅಲ್ಲಿ ಬರಗಾಲ ಇರುತ್ತೆ. ಟ್ಯಾಕ್ಸ್ ನ ಇವರು ಜಾಸ್ತಿನೂ ಮಾಡಿರ್ತಾರೆ, ಟ್ಯಾಕ್ಸ್ ನ ಅವ್ರು ಮನ್ನಾ ಮಾಡಬೇಕು. ಸೊ ಇದ್ರ ವಿರುದ್ಧ ಅಲ್ಲಿನ ಒಂದು ಸತ್ಯಾಗ್ರಹ, ಇವರು ಯಾರೋ ರೈತರ ದಂಗೆ ಹೇಳ್ತಾರೆ, ಅದನ್ನ ಕೇಳಲ್ಲ. ಅವಾಗ ಗಾಂಧೀಜಿ ಹೋಗ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಈಸ್ ದ ಯಂಗೆಸ್ಟ್ ಒನ್, ಅವರು ಫಸ್ಟ್ ಟೈಮ್ ಅಲ್ಲಿಗೆ ಧುಮುಕ್ತಾರೆ 1918ರಲ್ಲಿ. ವೆರಿ ಇಂಪಾರ್ಟೆಂಟ್ ಅದು. ಸೊ ಇಲ್ಲೊಂದು ಇಂಪಾರ್ಟೆಂಟ್ ಸತ್ಯಾಗ್ರಹಗಳನ್ನ ಕೊಟ್ಟು ನೋಡ್ಕೊಳ್ಳಿ. ಚಂಪಾರಣ 1917, ಖಿಲಾಫತ್ತು 1919, 18ರಲ್ಲಿ ಗಾಂಧೀಜಿ ಖೇಡಾ ಸತ್ಯಾಗ್ರಹ ಆಗಿರ್ಬೋದು. ಓಕೆ, ಒಂದು ಆಮೇಲೆ ನಾನ್ ಕೋಪರೇಷನ್ ಮೂವ್ಮೆಂಟ್, ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಒಂದ್ಸಲ ಇದನ್ನ ಕೊಟ್ಬಿಟ್ಟು ಅದರ ಒಂದು ಇಸ್ವಿಯ ಪ್ರಕಾರ ಆರೋಹಣ ಕ್ರಮದಲ್ಲಿ ಮಾಡಿ ಅಂತಲೂ ಕೇಳ್ತಾನೆ. ಚಂಪಾರಣ ಫಸ್ಟ್ ಆಗುತ್ತೆ, ಆಮೇಲೆ ಖೇಡಾ ಆಗುತ್ತೆ, ಆಮೇಲೆ ಖಿಲಾಫತ್, ಆಮೇಲೆ ನಾನ್ ಕೋಪರೇಷನ್ ಮೂವ್ಮೆಂಟ್, ಅಸಹಕಾರ ಚಳವಳಿ ಅಂತ ಕರಿತೀವಿ. ನಾಗರಿಕ ಡಿಸೋಬಿಡಿಯನ್ಸ್ ಮೂವ್ಮೆಂಟ್, ನಾಗರಿಕ ಭಂಗ ಚಳವಳಿ ಅಂತ ಕರಿತೀವಿ. ಆಮೇಲೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942. ಸೊ ಇವೆಲ್ಲ ಗೊತ್ತಿರಲಿ ಸ್ನೇಹಿತರೆ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ದ ಫಂಡಮೆಂಟಲ್ ರೈಟ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹ್ಯಾಸ್ ಬೀನ್ ಬಾರೋಡ್ ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್? ಓಕೆ, ನಮ್ಮ ಮೂಲಭೂತ ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕು ಎಲ್ಲಿಂದ ತಗೊಂಡಿದ್ಯಾ? ಎರವಲು ಪಡ್ಕೊಂಡಿದ್ ನಾವು US ಇಂದ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ನಾವು ಎರವಲು ಪಡ್ಕೊಂಡು, ನಮ್ಮ ಸಂವಿಧಾನನ ಎರವಲು ಸಂವಿಧಾನ ಅಂತಾನೆ ಕರಿತೀವಿ. ನಾನು ಲಿಸ್ಟ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಬ್ರಿಟನ್ ಇಂದ ಏನೇನು ತಗೊಂಡ್ವಿ, ಇವೆಲ್ಲ ಕನ್ನಡದಲ್ಲಿ ಬೇಕಾ? ನಮ್ಮ ಕನ್ನಡದ ಒಂದು ನಾನು ಬೇಕಾದ್ರೆ ಲಿಂಕ್ ಕೊಡ್ತೀನಿ, ಅಥವಾ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ. ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಸಪರೇಟ್ ಚಾಪ್ಟರ್ ವೈಸ್ ಕೂಡ ಮಾಡಿದ್ವಿ, ಅದು ಕೂಡ ತಾವು ರೆಫರ್ ಮಾಡ್ಕೋಬಹುದು. ಅಲ್ಲೆಲ್ಲ ನಾವು ಡೀಟೇಲ್ ಆಗಿ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದೀವಿ. ಐರ್ಲ್ಯಾಂಡ್ ಇಂದ ನಾವು DPSP ರಾಜ್ಯ ನಿರ್ದೇಶಕ ತತ್ವಗಳು ತಗೋತೀವಿ. ಪಾರ್ಲಿಮೆಂಟರಿ ಗೌರ್ಮೆಂಟ್ ಬ್ರಿಟನ್ ಇಂದ ತಗೋತೀವಿ ಅಲ್ವಾ? ವೆರಿ ಇಂಪಾರ್ಟೆಂಟ್. ಇನ್ನು ಯುನೈಟೆಡ್ ಸ್ಟೇಟ್ಸ್ ಇಂದ ಫಂಡಮೆಂಟಲ್ ರೈಟ್ಸ್, ಜುಡಿಷಿಯಲ್ ರಿವ್ಯೂ, ನ್ಯಾಯಾಂಗ ವಿಮರ್ಶೆ ಅಂತ ತಗೋತೀವಿ. ಆಮೇಲೆ ಪ್ರೆಸಿಡೆಂಟ್ ನ ಇಂಪೀಚ್ ಮಾಡ್ತಕ್ಕಂಥದ್ದು, ಮಹಾಭಿಯೋಗ, ಇವೆಲ್ಲ ಯುನೈಟೆಡ್ ಸ್ಟೇಟ್ ಇಂದ ತಗೋತೀವಿ. ಕೆನಡಾದಿಂದ ಏನ್ ತಗೋತೀವಿ, ಆಸ್ಟ್ರೇಲಿಯಾದಿಂದ ಏನ್ ತಗೋತೀವಿ, USSR ರಷ್ಯಾದಿಂದ ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯನ ತಗೋತೀವಿ.
ಓಕೆ, ಸೊ ಅದೆಲ್ಲ ಗೊತ್ತಿರ್ಬೇಕು. ರಿಪಬ್ಲಿಕ್ ಅನ್ನೋದು ಗಣರಾಜ್ಯ, ಈಕ್ವಾಲಿಟಿ, ಲಿಬರ್ಟಿ ಅನ್ನೋದು ಫ್ರಾನ್ಸ್ ಇಂದ ತಗೋತೀವಿ. ಓಕೆ, ಜರ್ಮನಿಯಿಂದ ಏನ್ ತಗೋತೀವಿ ಅದು ಗೊತ್ತಿರಬೇಕು. ಎಮರ್ಜೆನ್ಸಿ ಟೈಮಲ್ಲಿ ಫಂಡಮೆಂಟಲ್ ರೈಟ್ಸ್ ನ ಸಸ್ಪೆಂಡ್ ಮಾಡ್ತಕ್ಕಂಥದ್ದು, ಓಕೆ, ಮೂಲಭೂತ ಹಕ್ಕನ್ನ. ಸೊ ಇವೆಲ್ಲ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್, ವಿಧಿ, ಯಾವ ಒಂದು ಸಂವಿಧಾನದ ವಿಧಿ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಹೇಳುತ್ತೆ ಅಂತ. ಮೂಲಭೂತ ಕರ್ತವ್ಯದ ಬಗ್ಗೆ, ಕರ್ತವ್ಯ, ಮೂಲಭೂತ ಕರ್ತವ್ಯ ಯಾವ್ದ್ರಲ್ಲಿ ಬರುತ್ತೆ? 4A ಭಾಗ. ಓಕೆ, ಆರ್ಟಿಕಲ್ ವಿಧಿ 51A ವಿಧಿ, ಆರ್ಟಿಕಲ್ 51. ನೋಡಿ, ಇದ್ರ ಬಗ್ಗೆ ಫಂಡಮೆಂಟಲ್ ಕರ್ತವ್ಯ ಅನ್ನೋದು ವೆರಿ ಇಂಪಾರ್ಟೆಂಟ್. ಇದೊಂದು ರಿಮೈಂಡರ್ ತರ. ಮೂಲಭೂತ ಹಕ್ಕು ನಿಮಗೆ ಏನಿದೆ ಅಂತ ಹೇಳ್ತೀವಲ್ಲ, ಹಂಗೆ ನಿಮ್ಗೂ ಕೂಡ ಕರ್ತವ್ಯ ಇದೆ. ನೀವು ಕೂಡ ನಮ್ಮ ರೆಸ್ಪೆಕ್ಟ್ ಕೊಡಬೇಕು. ಯಾವುದಕ್ಕೆ? ಭಾರತ ಅಂದ ತಕ್ಷಣ ನಮ್ಮ ಒಂದು ಆಂಥಮ್ಗೆ, ನಮ್ಮ ಒಂದು ದೇಶದ ಸಾರ್ವನಿಟಿಗೆ, ನಮ್ಮ ದೇಶದ ಧ್ವಜಕ್ಕೆ ಅನ್ನೋದು ಕೂಡ ಹೇಳ್ತಕ್ಕಂಥದ್ದು. ಮತ್ತೆ ಪರಿಸರಕ್ಕೆ. ಸೊ ಇದನ್ನ ಒಟ್ಟು ಈಗ 11 ಮೂಲಭೂತ ಕರ್ತವ್ಯ ಇದೆ. ಫಸ್ಟ್ ಇದಿರ್ಲಿಲ್ಲ. ಇದನ್ನ 42ನೇ ತಿದ್ದುಪಡಿ 1976 ಸೇರಿಸ್ತೀವಿ. ಯಾರು ಇದನ್ನ ಶಿಫಾರಸು ಮಾಡ್ತಾರೆ? ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿ, ಸ್ವರ್ಣ ಸಿಂಗ್ ಕಮಿಟಿ ಶಿಫಾರಸು ಮಾಡಿರುತ್ತೆ. ಅವಾಗ ಶಿಫಾರಸು ಮಾಡಿದಾಗ 10 ಮೂಲಭೂತ ಕರ್ತವ್ಯ, ಫಂಡಮೆಂಟಲ್ ಡ್ಯೂಟೀಸ್ ಇರುತ್ತೆ, 10 ಇರುತ್ತೆ. 11ನೇದು ನಾವು 86ನೇ ತಿದ್ದುಪಡಿಯಲ್ಲಿ 11ನೇ ಸೇರಿಸ್ತೀವಿ. 11ನೇದು 86ನೇ ತಿದ್ದುಪಡಿ. ಮೊದಲು 10 ಇತ್ತು, 42ನೇ ತಿದ್ದುಪಡಿ ಮಾಡಿದಾಗ. ಇಲ್ಲಿ ನಾನು ಲಿಸ್ಟ್ ಕೊಟ್ಬಿಟ್ಟಿದ್ದೀನಿ. 86ನೇ ತಿದ್ದುಪಡಿಯಲ್ಲಿ ಏನ್ ಸೇರಿಸಿದ್ವಿ? ಪ್ರತಿಯೊಬ್ಬ ಮಕ್ಕಳಿಗೆ ಎಸ್ಪೆಷಲಿ 6ರಿಂದ 14 ತನಕ ಅವ್ರಿಗೆ ಎಜುಕೇಶನ್ ಕೊಡ್ಸೋದು ಕೂಡ ಪೇರೆಂಟ್ಸ್, ಗಾರ್ಡಿಯನ್ ಕರ್ತವ್ಯ ಅನ್ನೋದನ್ನ 86ನೇ ತಿದ್ದುಪಡಿ 2002 ಸೇರಿಸ್ತೀವಿ. ಅದಕ್ಕಿಂತ ಮುಂಚೆ 10 ಇತ್ತು, ಕೊಟ್ಟಿದ್ದೀನಿ ನೋಡಿ ಇಂಗ್ಲಿಷ್ ಅಲ್ಲಿ. ಓಕೆ, ಸೊ ಇದು ಕೂಡ ಗೊತ್ತಿರಲಿ. ಇದು ಯಾರು ಶಿಫಾರಸು ಮಾಡಿದ್ದು? ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸು ಮಾಡಿದ್ದು. ಈಗ ಒಟ್ಟು ಎಷ್ಟಿದೆ? 11 ಮೂಲಭೂತ. ಈ ಫಂಡಮೆಂಟಲ್ ಡ್ಯೂಟೀಸ್, ಕರ್ತವ್ಯ ಎಲ್ಲಿಂದ ಎರವಲು ಪಡ್ಕೊಂಡಿದ್ವಿ? ಈಗ ತಾನೇ ಹೇಳಿದೆ, ರಷ್ಯಾದಿಂದ ಎರವಲು ಪಡ್ಕೊಂಡಿದ್ವಿ. ಓಕೆ, ಫೈನ್ ಸರ್. ನೋಡಿ, ಈ ತರ ಇನ್ನೂ ಒಂದಷ್ಟು ಕ್ವಶನ್ಸ್ ಇದೆ, ಇಲ್ಲಿ ನೋಡಿ ಇದೆ, ಮುಂದೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ವಿಡಿಯೋನ ಕಂಟಿನ್ಯೂ ಮಾಡಬೇಕಂದ್ರೆ ಹೆಚ್ಚು ಕಮೆಂಟ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ. ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ವಿಡಿಯೋ ಈ IB ಸೆಕ್ಯೂರಿಟಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಚೆಕ್ಔಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಅದು ಕೂಡ ನಾವು ಶೇರ್ ಮಾಡ್ತೀವಿ. ನಾನು ಏನೇನು ವಿಡಿಯೋಸ್ಗಳು ಹೇಳಿದೆ ಅವೆಲ್ಲ ಲಿಂಕ್ಸ್ಗಳು ಶೇರ್ ಮಾಡ್ತೀವಿ. ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಷನ್ಗಳು ಸಿಗ್ತಾ ಇರುತ್ತೆ. ಫಾಲೋ ಮಾಡ್ಕೊಳ್ಳಿ. ಪುನೀತ್ ಫೋರಮ್ ಅಂತ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.